ಧನ್ಯವಾದಗಳು. ಈಗ ಪ್ರಕೃತಿ ಉಮಾಮಹೇಶ್ ಸರ್ ಅವರು ಆ ಭಿನ್ನಂಗ ಆಲೋಚಿಂಚು ಆ ಪುಸ್ತಕವನ್ನ ಬರೆದಿದ್ದಾರೆ. ಅದರನ್ನ ಈಗ ಆ ಪುಸ್ತಕದ ಬಿಡುಗಡೆ ಮತ್ತು ಅವರ ಸಂದೇಶವನ್ನು ತೆಗೆದುಕೊಳ್ಳೋಣ. ಕನ್ನಡದಲ್ಲಿ ಅಂಬಿಕಾ ಮೇಡಮ್ ಅವರು ಅದನ್ನ ಭಾಷಾಂತರ ಮಾಡಿ ತಮಗೆ ಹೇಳ್ತಾರೆ. నిలబడి మాట్లాడతాను. నాకు కూర్చొని మాట్లాడే అలవాటు లేదు. ಟು ಬಿ ವೆರಿ ಫ್ರಾಂಕ್, ನನಗೂ ಅಷ್ಟೇ. ಕೂತ್ಕೊಂಡ್ರೆ ಮಾತಾಡಕ್ ಬರಲ್ಲ, ನಿಂತ್ಕೊಂಡೇ ಅಭ್ಯಾಸ. 10 minutes అయినా ఓకే, ఆర్ 5 minutes అయినా ఓకే. ఎందుకంటే ఇది ఒక మహా స్టేజ్. ఇక్కడ రావడమే మహాభాగ్యం. ఎంతసేపు మాట్లాడడం అన్నది ఇంపార్టెంట్ మ్యాటరే కాదు, రైట్? మొట్టమొదటిగా నేను థ్యాంక్స్ చెప్పాలి ప్రకాష్ బాబు. లేడీస్ ప్రకాష్ ఈజ్ మై చైల్డ్హుడ్ ఫ్రెండ్. ಟ್ರಾನ್ಸ್ಲೇಟ್. ಓಕೆ, ಇಲ್ಲಿ ಪ್ರಕೃತಿ ಉಮಾಮಹೇಶ್ ಅವರು ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಪ್ರಕಾಶ್ ಬಾಬು ಅಂದ್ರೆ ವಿಶ್ವಚೇತನ ಕ್ವಾಂಟಮ್ ಫೌಂಡೇಶನ್ ನ ಫೌಂಡರ್ ಆಗಿರ್ತಕ್ಕಂಥ ಪ್ರಕಾಶ್ ಬಾಬು ಅವರು ಮತ್ತೆ ಪ್ರಕೃತಿ ಉಮಾಮಹೇಶ್ ಅವರು ಬಾಲ್ಯ ಸ್ನೇಹಿತರು ಅಂತ ತಿಳಿಸ್ತಾ ಇದ್ದಾರೆ. సో ప్రకాష్ బలవంతంగా ఎలాగైనా రావాల్సిందే అన్నందుకు తప్పని పరిస్థితిలో రావడం జరిగింది. ಎಸ್, ಪ್ರಕಾಶ್ ಬಾಬು ತುಂಬಾ ಬಲವಂತವಾಗಿ ನೀವು ಬರಲೇಬೇಕು ಅಂತ ಹೇಳಿದ್ರಿಂದ ಅವರು ಈ ಒಂದು ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ಅದನ್ನ ಪಕ್ಕಕ್ಕಿಟ್ಟು ಬಂದಿರತಕ್ಕಂಥದ್ದು. రెండవ ముఖ్యమైన కారణం మీరే. భిన్నంగా ఆలోచించు బుక్ ట్రాన్స్లేట్ చేశారు ఇంటూ కన్నడ. అండ్ ఆ బుక్ యాక్చువల్గా పత్రి సార్ చేతుల ముందుగా మొదటగా రిలీజ్ అయింది ఆల్రెడీ. ఆ టైంలో నేను లేను, ఇప్పుడు సార్ లేరు. ఇప్పుడు కూడా మళ్ళీ సెకండ్ టైం రిలీజ్ చేస్తున్నాం. రీప్రింటింగ్ జరిగింది, మధ్యలో చేంజెస్ జరిగాయి, కరెక్షన్స్ జరిగాయి. సో ఐ థ్యాంక్ యూ వెరీ మచ్ మేడం ఫర్, అంటే భిన్నంగా ఆలోచించు ఎప్పుడైనా ఎక్కడైనా ఆనందంగా ఉండడానికి అనే సబ్జెక్ట్ అందరి ఈ కన్నడ వాళ్ళందరికీ తీసుకురావడానికి మీరు చేసిన మహాప్రయత్నం. ಮಾಸ್ಟರ್ಸ್, ಇಲ್ಲಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಿನ್ನವಾಗಿ ಆಲೋಚಿಸು ಅನ್ನುವಂಥ ಪುಸ್ತಕ, ಈ ಪುಸ್ತಕ ಪ್ರಕೃತಿ ಉಮಾಮಹೇಶ್ ಅವರು ಟ್ರಾನ್ಸ್ಲೇಟ್ ಮಾಡಿ ಅಂತಂದಾಗ ಫಸ್ಟ್ ಟೈಮ್ ಒಂದು ಬುಕ್ ಟ್ರಾನ್ಸ್ಲೇಟ್ ಮಾಡುವಂತ ಆಲೋಚನೆ ನನಗೆ ಬಂದಿದ್ದು. ಅದಕ್ಕೆ ಮೊದಲು ತುಂಬಾ ಜನ ಟ್ರಾನ್ಸ್ಲೇಟ್ ಮಾಡು ಅಂತ ಹೇಳೋವಂಥದ್ದು ಮತ್ತೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಕೊಡುವಂಥದ್ದು ನಡೀತಾ ಇತ್ತು. ಬಟ್ ಯಾವತ್ತೂ ಕೂಡ ಬುಕ್ ಅನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವರು ಆ ಒಂದು ಅಪ್ರೋಚ್ ನನಗೆ ಕೊಟ್ಟಾಗ ಅದು ಯಾಕೆ ಆಗ್ಬಾರ್ದು ಅನ್ನೋದು ಮೊದಲೇ ಅದು ಕ್ರಿಯೇಟ್ ಆಗಿತ್ತು. ಅದರ ಪ್ರಕಾರ ನಾನು ಈ ಒಂದು ಮಾರ್ಗಕ್ಕೆ ಇಳಿದಿದ್ದು. ಇಲ್ಲಿ ಅವರು ಈ ಬುಕ್ಕನ್ನ ಟ್ರಾನ್ಸ್ಲೇಷನ್ ಮಾಡಿದ್ಮೇಲೆ ಅಚ್ಚಿಸಿದ್ರು. ಆದ್ರೆ ಬಳ್ಳಾರಿ ಹಂಪಣ್ಣ ಅವರು ಈ ಬುಕ್ಸ್ ಓದಿದ್ದಾದ್ಮೇಲೆ ಇನ್ಸ್ಪೈರ್ ಆಗಿ 500 ಪುಸ್ತಕಗಳನ್ನ ಕೊಂಡುಕೊಂಡು 2 ಸರ್ತಿ ಅದನ್ನ ಫ್ರೀ ಆಗಿ ಹಂಚಿದ್ದಾರೆ. ಯಾಕೆ ಈ ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಈ ಭಿನ್ನವಾಗಿ ಆಲೋಚಿಸು ಅನ್ನುವಂತ ಈ ಪುಸ್ತಕ ಹಂಪಣ್ಣ ಅವ್ರಿಗೆ ಅಷ್ಟೇ ಅಲ್ಲದೆ, ಹಂಪಣ್ಣನಂತ ಹಲವಾರು ಜನಕ್ಕೆ ಅಷ್ಟೇ ಅಲ್ಲದೆ ನನ್ನ ಜೀವನದಲ್ಲಿ ಬದಲಾವಣೆಗಳನ್ನ ತಂದಂತ ಪುಸ್ತಕ. ಈ ಒಂದು ಆಧ್ಯಾತ್ಮಿಕ ಮಾರ್ಗಕ್ಕೆ ಹೆಜ್ಜೆಯನ್ನ ಇಟ್ಟ ನಂತರ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು, ಸಂದೇಹಗಳು, ಸಂದಿಗ್ಧಗಳು ಇವೆಲ್ಲ ಕೂಡ ನನ್ನ ಜೀವನದಲ್ಲಿ ಹಾಸುಹೊಕ್ಕಾಗಿ ಬರ್ತಾ ಇತ್ತು. ಪ್ರತಿಯೊಂದಕ್ಕೂ ಕೂಡ ಉತ್ತರವನ್ನ ಹುಡುಕುವಂತ ಒಂದು ಸ್ಥಿತಿ ನಂದು. ಅಂತ ಸಮಯದಲ್ಲಿ ಫೇಸ್ಬುಕ್ ಅಲ್ಲಿ ಸರ್ ಅವ್ರದ್ದು ಕೊಟೇಶನ್ಸ್ ಬರ್ತಾ ಇತ್ತು, ಬಹಳ ಅದ್ಭುತವಾಗಿರ್ತಾ ಇತ್ತು ಕೊಟೇಶನ್ಸ್. ಆ ಕೊಟೇಶನ್ಸ್ ಅನ್ನ ಓದಿದಾಗ ನನಗೆ ಈ ಕೊಟೇಶನ್ಸ್ ಓದಿ ನನ್ಗೆ ಇಷ್ಟೊಂದು ಹೆಲ್ಪ್ ಆಗ್ತಾ ಇದೆಯಲ್ಲ, ನನಗೋಸ್ಕರನೇ ಈ ಕೊಟೇಶನ್ಸ್ ನ ಬರ್ದಿದ್ದಾರೆ ಅನ್ನೋಂಗ್ ಇರ್ತಾ ಇದೆಯಲ್ಲ, ಈ ಕೊಟೇಶನ್ಸ್ ಕನ್ನಡದಲ್ಲಿ ಬರೆದ್ರೆ ಅದು ಎಲ್ಲರಿಗೂ ಸಿಕ್ಕಿದ್ರೆ ನಂತರ ಎಷ್ಟು ಜನ ಇರ್ತಾರೋ ಅವ್ರಿಗೆಲ್ರಿಗೂ ಉತ್ತರ ಸಿಗುತ್ತಲ್ಲ ಅನ್ನುವಂತ ಒಂದು ವಿಚಾರ ನನ್ನ ತಲೆಯಲ್ಲಿ ಸುಳಿತಾ ಇತ್ತು. ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದ್ ಸರ್ತಿ ಮೆಸೆಂಜರ್ ಅಲ್ಲಿ ಸರ್ ಅವರು ಇಫ್ ಯು ನೋ ಕನ್ನಡ ದೆನ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಅಂತ ಅಂದ್ಬಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ರು. ನಾನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಒಂದ್ಸರ್ತಿ ಫೋನ್ ಮಾಡಿ ಧನ್ಯವಾದ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ರೆ, ಒಂದು ಚಾಟ್ ಮುಖಾಂತರ ಅವರು ಆ ರೀತಿಯಾಗಿ ಮೆಸೇಜ್ ಕೊಟ್ಟಾಗ ಅದು ಅದ್ಭುತ ಅಂತ ಅನ್ನಿಸ್ತು. ಅಂದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಒಂದು ಒಳ್ಳೆ ಸಂಕಲ್ಪದಿಂದ ಇದ್ದಾಗ ಅದು ಯಾವ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ಈ ರೀತಿಯಾಗಿ ಈ ಪುಸ್ತಕ ನನ್ನ ಕೈಗೆ ಬಂತು. ಈ ಪುಸ್ತಕವನ್ನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಈ ಪುಸ್ತಕವನ್ನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದೊಂದು ಪದ, ಒಂದೊಂದು ಸಾಲು ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಗೆ ಕನ್ನಡಿ ಹಿಡಿತಾ ಇತ್ತು.
ಅದೆಷ್ಟು ಕಣ್ಣೀರ್ ಸುರಿದಿದೆಯೋ ಗೊತ್ತಿಲ್ಲ, ಅದೆಷ್ಟು ರಿಯಲೈಸೇಷನ್, ಅದೆಷ್ಟು ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಆ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ಆ ಅನುಭೂತಿಯನ್ನ ಓದಿದ್ರೆ ಮಾತ್ರನೇ ಅರ್ಥ ಮಾಡ್ಕೊಳ್ಳೋದು. ಒಂದು, ನನಗೆ 2 ಪುಸ್ತಕ ಇದುವರೆಗೂ ನನ್ನಿಂದ ಟ್ರಾನ್ಸ್ಲೇಷನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಆ ಒಂದು ದೈವ. ಮೊದಲನೇದು ಭಿನ್ನವಾಗಿ ಆಲೋಚಿಸು, ಎರಡನೇದು ಮಿಲಾರೇಪ. ಭಿನ್ನವಾಗಿ ಆಲೋಚಿಸು ಬುಕ್ಕು ಒಂದು ಎಷ್ಟು ಪ್ರಿಂಟ್ ಆಗಿತ್ತು ಅಷ್ಟು ಮುಗಿದೋಗಿ ತುಂಬಾ ಡಿಮ್ಯಾಂಡ್ ಇದ್ದಿದ್ರಿಂದ ಈಗ ಮತ್ತೆ ಇನ್ನೊಂದ್ಸತಿ ರೀಪ್ರಿಂಟ್ ಆಗಿರುವಂತದ್ದು. ಈ ಭಿನ್ನವಾಗಿ ಆಲೋಚಿಸು ಪುಸ್ತಕ ಓದಿ ಇದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದಾದ್ರೆ ಎಲ್ಲರೂ ಮಿಲಾರೇಪಗಳೇ ಆಗ್ಬಿಡ್ತಾರೆ. ಅದ್ರಲ್ಲಿ ಸಂದೇಹನೇ ಇಲ್ಲ. ಮಿಲಾರೇಪ ಆಗ್ಬೇಕು ಅಂದ್ರೆ ಈ ಪುಸ್ತಕ ಓದ್ಬೇಕು. ಮಿಲಾರೇಪ ಬುಕ್ ಓದಿದ್ರೆ ಹೇಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಮಿಲಾರೇಪ ಆಗ್ಬೇಕು ಅಂದ್ರೆ ಈ ಪುಸ್ತಕ ಓದ್ಬೇಕು. ಇದು ಮಾಸ್ಟರ್ಸ್ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಶಿಷ್ಟತೆ. ಎಲ್ಲ ಕೊಟೇಶನ್ಸ್ ಇರುತ್ತೆ, ಕೊಟೇಶನ್ಸ್ಗೆ ಸಂಬಂಧಪಟ್ಟಂಗೆ ವಿವರಣೆ ಇರುತ್ತೆ. ಆ ರೀತಿಯಾಗಿ ಇದು ಸಾಗುವಂಥದ್ದು. ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಏನೆಲ್ಲ ನಾವು ಫೇಸ್ ಮಾಡ್ತಾ ಇರ್ತೀವಿ, ಸಮಸ್ಯೆಗಳು ಅಂತ, ಕಷ್ಟಗಳು ಅಂತ ನಾವೇನೆಲ್ಲ ಫೇಸ್ ಮಾಡ್ತಾ ಇರ್ತೀವಿ, ಅದು ಎಲ್ಲದಕ್ಕೂ ಕೂಡ ತುಂಬಾ ಕ್ಲಾರಿಟಿ ಸಿಕ್ಕಿರ್ತಕ್ಕಂಥದ್ದು ಈ ಪುಸ್ತಕದಲ್ಲಿ. ಇದು ಅಷ್ಟು ಅದ್ಭುತ. ಅಭಿನವ್ ಗುರೂಜಿಯವರು ಮೈತ್ರೇಯ ಧ್ಯಾನ ಝೂಮ್ ವೇದಿಕೆಯಲ್ಲಿ 1.5 ವರ್ಷಗಳ ಕಾಲ ಈ ಪುಸ್ತಕದ ಸ್ವಾಧ್ಯಾಯ ಮಾಡಿದ್ದಾರೆ. 1.5 ವರ್ಷ. ఒకసారి గట్టిగా చప్పట్లు కొడదాం అభినవ్ గురూజీ గారికి. ఎస్. ఆయన ఒక గురువు అయింది కూడా ఒక సామాన్యుడు రాసిన పుస్తకాన్ని తీసుకొని మోర్ దెన్ 1.5 years దీని మీద ఆయన ఒక మినీ భగవద్గీత అని చెప్పి క్లాಸ್ తీసుకున్నారు. ಎಸ್. ಅಭಿನವ್ ಗುರೂಜಿಯವರು ಇದರಲ್ಲಿ ಇರ್ತಕ್ಕಂಥ ವಿಷಯನ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದೆ. ಈ ಭಿನ್ನವಾಗಿ ಆಲೋಚಿಸು ಪುಸ್ತಕದಲ್ಲೂ ಕೂಡ 18 ಅಧ್ಯಾಯಗಳಿದೆ. ಅದು ಅರ್ಜುನ ವಿಷಾದ ಯೋಗದಿಂದ ಸ್ಟಾರ್ಟ್ ಆದ್ರೆ ಇದು ನೋವು ದುಃಖ ಅನ್ನುವಂತ ಚಾಪ್ಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಒಂದು ಮುಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ಇಂದ ಎಂಡ್ ಆದ್ರೆ ಇದು ಕೂಡ ಮುಕ್ತಿ ಅನ್ನುವಂತ ಚಾಪ್ಟರ್ ಇಂದಾನೇ ಎಂಡ್ ಆಗುತ್ತೆ. ಇದು ಕಲಿಯುಗದ ಆಧುನಿಕ ಭಗವದ್ಗೀತೆ ಅಂತ ಅವರು ಇದಕ್ಕೆ ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು, ವಿವರಣೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ರೀತಿಯಾಗಿ ಇದು ಎಲ್ಲರ ಹೃದಯವನ್ನ ತಟ್ಟಿರ್ತಕ್ಕಂಥದ್ದು. ನನಗೆ ಹೇಗೆ ಹೃದಯವನ್ನ ತಟ್ಟುತ್ತೋ ಹಾಗೆ ಎಲ್ಲರೂ, ಬಹಳಷ್ಟು ಜನರು ಓದಿಗರು ಎಲ್ಲರ ಹೃದಯವನ್ನ ತಟ್ಟಿರ್ತಕ್ಕಂಥದ್ದು. ಇನ್ನೊಂದು ಸಂತೋಷದ ವಿಷಯ ಏನು ಅಂತಂದ್ರೆ, ಫೋನ್ ಮಾಡಿ ಈ ಪುಸ್ತಕದ ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಇದ್ರೆ, ಮೇಡಮ್ ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೆ, ಇವಾಗ ಇದನ್ನ ಓದಿ ನಾನು ರಿಲ್ಯಾಕ್ಸ್ ಆಗಿದ್ದೀನಿ, ನಾನು ತುಂಬಾ ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ, ನನ್ನನ್ನು ನಾನು ಬದಲಾಯಿಸ್ಕೊಳ್ತಾ ಇದ್ದೀನಿ ಅನ್ನುವಂಥ ವಿಚಾರಗಳನ್ನ ಹೇಳಿದಾಗ ನಾನು ಯಾವ ಒಂದು ಆಲೋಚನೆ ಬಂತು ಈ ಪುಸ್ತಕಕ್ಕೆ ಸಂಬಂಧಪಟ್ಟಂಗೆ ಅದು ಸಾರ್ಥಕ ಆಯ್ತು, ನೆರವೇರ್ತಾ ಇದೆ ಅನ್ನುವಂಥದ್ದು ತುಂಬಾ ಖುಷಿ ಕೊಟ್ಟಂತ ವಿಚಾರ. ಈಗ ಈ ಸಂದರ್ಭದಲ್ಲಿ ಇದರ 2ನೇ బుక్ రిలీజ్ చేసిన తర్వాత ఒక 2-3 పాయింట్స్ చెప్పి క్లోజ్ చేస్తా. ఎస్. ఓకే, థ్యాంక్ యూ వెరీ మచ్. ఐ రిక్వెస్ట్ సార్, ప్లీజ్ కమ్, ప్లీజ్ జాయిన్ ఆల్ ఆఫ్ యూ. సార్ ప్లీజ్. ఎస్, ಮ್ಯೂಸಿಕ್ ಪ್ಲೀಸ್. థ్యాంక్ యూ సార్. అందరూ కలిసి రిలీజ్ చేయండి. పిఎంసి స్టాల్ లో పిఎంసి స్టాల్ లో బుక్స్ ఉన్నాయి, కావాల్సిన వాళ్ళు తీసుకోవచ్చు, కొనుక్కోవచ్చు. PMC ಸ್ಟಾಲ್ ಅಲ್ಲಿ ಪುಸ್ತಕ ದೊರಕುತ್ತೆ, ತಗೋಬಹುದು. ధన్యవాదాలు సార్. సో భిన్నంగా ఆలోచించు, ఎప్పుడైనా ఎక్కడైనా ఆనందంగా ఉండటానికి అన్నది సబ్జెక్ట్. భిన్నంగా ఆలోచించు, ఎప్పుడైనా ఎక్కడైనా ఆనందంగా ఉండడానికి. ಭಿನ್ನವಾಗಿ ಆಲೋಚಿಸುವ ಪುಸ್ತಕ ಎಲ್ಲಿಯಾದರೂ ಯಾವಾಗಲಾದರೂ ಆನಂದವಾಗಿ ಇರೋದಿಕ್ಕೆ ಭಿನ್ನವಾಗಿ ಆಲೋಚಿಸುವ ಪುಸ್ತಕ. ఈ ప్రపంచంలో ప్రతి ఒక్కరం ఆనందాన్ని కోరుకుంటున్నాం. అన్ని ఉన్నాయి కానీ మనకు ఆనందం లేదు. పెళ్లి చేసుకుంటున్నాం ఆనందం కోసం, పిల్లలు కంటున్నాం ఆనందం కోసం, ఇక్కడికి వచ్చాం ఆనందం కోసం, ఆస్తులు ఆనందం కోసమే, కానీ ఆనందాన్నే కోల్పోతున్నాం. ಈ ಪ್ರಪಂಚದಲ್ಲಿ ನಾವೆಲ್ಲರೂ ಇದ್ದೀವಿ, ನಾವೆಲ್ಲರೂ ಏನ್ ಬಯಸ್ತಾ ಇದ್ದೀವಿ? ಆನಂದವನ್ನ ಬಯಸ್ತಾ ಇದ್ದೀವಿ. ಆದ್ರೆ ಆನಂದನೇ ಇಲ್ಲ. ನಾವು ಹೆಂಡತಿ, ಮಕ್ಕಳು, ಸಂಸಾರ, ಈ ಒಂದು ಆಸ್ತಿ ಪಾಸ್ತಿ ಅಂತ ಎಲ್ಲಾನು ಮಾಡ್ತಾ ಇದ್ದೀವಿ, ಆದ್ರೆ ಮಾತ್ರ ಆನಂದ ಇಲ್ಲ. సో చిన్నప్పుడు నేను కూడా ఆనందం కోల్పోయి
సూసైడ్ చేసుకుందాం అనుకున్నాం 1995లో. ఆ టైంలో ధ్యానంలోకి వచ్చి ఆనందకరంగా తయారయ్యారు. 1995ರಲ್ಲಿ ಇವರು ತಮ್ಮ ಬಾಲ್ಯದ ದಶೆಯಲ್ಲಿದ್ದಾಗ ಅವರು ಕೂಡ ಬದುಕೋದಿಕ್ಕೆ ತುಂಬಾ ಕಷ್ಟ ಅಂತ ಭಾವಿಸಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತ ಒಂದು ಸ್ಥಿತಿಯಲ್ಲಿ ಇದ್ದಾಗ సో ఆనందంగా ఉండాలంటే ఏం చేయాలని నేను రీసెర్చ్ చేసి కొన్ని విషయాలు కనుక్కొని ఆ తర్వాత 20-30 ఏళ్ళు ప్రాక్టీస్ చేసిన తర్వాత ఈ బుక్ రాయడం జరిగింది. దాంట్లో నుంచి ఒక 3-4 పాయింట్లు చెప్తాను. ఆ తర్వాత మీరు పుస్తకాలు చదివి మీరు ట్రై చేయొచ్చు. ಎಸ್, ಇದಕ್ಕೆ ಸಂಬಂಧಪಟ್ಟಂಗೆ ಈ ಅವ್ರು ಯಾವಾಗ ಇಂಥ ಒಂದು ಸ್ಥಿತಿಯಲ್ಲಿ ಇದ್ರು, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಂಥ ಸ್ಥಿತಿಯಲ್ಲಿ ಇದ್ದಾಗ ಮತ್ತೆ ಆನಂದವಾಗಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಅವರು ಸಂಶೋಧನೆ ಮಾಡಿ 30 ವರ್ಷಗಳ ಸುದೀರ್ಘವಾದ ಸಂಶೋಧನೆಯಿಂದ, ಅನುಭವ ಜ್ಞಾನದಿಂದ ಹಲವಾರು ಯೋಗಿಗಳ ಮತ್ತು ಪರಮಾತ್ಮರ ಆ ಒಂದು ಪುಸ್ತಕಗಳನ್ನ ಸ್ವಾಧ್ಯಾಯ ಮಾಡಿ ತಿಳ್ಕೊಂಡಿರ್ತಕ್ಕಂಥ ಜ್ಞಾನ, ಅನುಭವಪೂರ್ವಕವಾಗಿ ತಿಳ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ಅವ್ರು ಇವಾಗ ಪುಸ್ತಕ ರೂಪದಲ್ಲಿ ನಮ್ಗೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ఆనందంగా ఉండాలంటే మొట్టమొదటిగా చేయాల్సిన పని ఏంటంటే ఆనందంగా ఉండాలి ఈ రోజు నుంచి ప్రతి క్షణం అని మనం ఒక బలమైన నిర్ణయం తీసుకోవాలి. ಆನಂದವಾಗಿರ್ಬೇಕು ಅಂತಂದ್ರೆ ಈ ಕ್ಷಣದಿಂದಾನೇ ತುಂಬಾ ಬಲವಾದ ನಿರ್ಣಯವನ್ನ, ದೃಢವಾದ ನಿರ್ಣಯವನ್ನ ನಾವು ತಗೋಬೇಕು. ನಾನು ಈ ಕ್ಷಣದಿಂದಾನೇ ಆನಂದವಾಗಿ ಇರ್ತೀನಿ ಅಂತ. ఏది ఎలా ఉన్నా, ఏది ఏమైనా, ఏది జరిగినా, ఏది జరగకపోయినా, ఏమి వచ్చినా, ఏమి రాకపోయినా, ఏది ఎలా ఉన్నా అంటే కారణాలతో సంబంధం లేకుండా నాకు ఈ ప్రాబ్లం ఉంది కాబట్టి నేను ఆనందంగా లేను అనుకోకుండా ఏదైనా సరే నేను ఈ క్షణం నుంచి ఆనందంగా ఉంటాను అని ఒక నిర్ణయం తీసుకోవాలి. ನಾವೇನಾದ್ರೂ ಬಂದ್ರೇನೆ, ಇದು ನನಗೆ ಬಂದ್ರೇನೆ ನಾನು ಸಂತೋಷವಾಗಿರ್ತೀನಿ, ಇದು ಸಿಕ್ಕಿದ್ರೆ ಇವರಿದ್ರೆ ಅವರಿದ್ರೆ ಅದಿದ್ರೆ ಇದಿದ್ರೆ ಆಗಿದ್ರೆ ಹೀಗಿದ್ರೆ ಮಾತ್ರನೇ, ಹಾಗಿದ್ರೆ ಮಾತ್ರನೇ ನಾನು ಆನಂದವಾಗಿರೋದು ಅಂತ ನಾವು ಅನ್ಕೊಂಡ್ರೆ ಯಾವತ್ತೂ ಆನಂದವಾಗಿರೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನಿದೆಯೋ ಅದರಲ್ಲಿ ಏನ್ ಬರ್ಲಿ ಏನ್ ಬರ್ದೇ ಇದ್ರು ಕೂಡ ನಾನು ಆನಂದವಾಗಿರ್ತೀನಿ ಅಂತ ದೃಢವಾದ ನಿರ್ಣಯ ಮಾಡ್ಕೊಂಡ್ರೆ ಆನಂದವಾಗಿರೋದಿಕ್ಕೆ ಸಾಧ್ಯ ಆಗುತ್ತೆ. ಹುಡುಕಿದ್ರೆ ಸಿಗೋದಿಲ್ಲ, ಇದ್ರೆ ಸಿಗುತ್ತೆ. ఒక్కసారి ఈ రోజు నుంచి ఆనందంగా ఉండాలని నిర్ణయం తీసుకునే వాళ్ళందరూ చేతులు ఎత్తండి. ಯಾರ್ಯಾರು ಆನಂದವಾಗಿರ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಿ ಅವರೆಲ್ಲರೂ ಕೈಗಳನ್ನು ಮೇಲಕ್ಕೆ ಎತ್ತಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. సో రెండో విషయం, ఆనందంగా ఉండాలంటే మనకు తగిన శక్తి ఉండాలి. దానికోసం రోజుకి 2 గంటలు ధ్యానం చేయాల్సిందే. ಎಸ್ ಎಸ್, ಆನಂದವಾಗಿರ್ಬೇಕು ಅಂತಂದ್ರೆ ಪ್ರತಿಯೊಂದನ್ನು ನೋಡುವಂತಹ ದೃಷ್ಟಿಕೋನ ಅದ್ಭುತವಾಗಿರ್ಬೇಕಾಗತ್ತೆ, ವಿಶೇಷವಾಗಿರ್ಬೇಕಾಗತ್ತೆ. ಆ ಒಂದು ವಿಶೇಷವಾಗಿ ಇರುವಂತ ದೃಷ್ಟಿಕೋನ ನಮ್ಮಲ್ಲಿ ಗಟ್ಟಿಯಾಗಿ ಇರಬೇಕು. ಚಾಂಚಲ್ಯದಿಂದ ನಾವು ಹೊರಗೆ ಬರಬೇಕು ಅಂದ್ರೆ ಧ್ಯಾನವನ್ನ ಮಾಡಬೇಕು. ಕನಿಷ್ಠ ದಿನಕ್ಕೆ 2 ಗಂಟೆಗಳ ಕಾಲ ಧ್ಯಾನವನ್ನ ನಾವು ಮಾಡಬೇಕು. సో శక్తివంతుడే ధ్యాని అయిన వాడు మాత్రమే ఆనందంగా ఉండగలుగుతారు. శక్తి విహీనుడు ఆనందంగా ఉండలేడు. రెండో పాయింట్, తగిన సరైన ఆలోచనలు ఎంచుకోవాలి. ఎవరు ఈ ప్రపంచంలో ఆనందంగా ఉన్నారంటే కేవలం సరైన ఆలోచన విధానాలు ఉన్న యోగులు మాత్రమే ఆనందంగా ఉన్నారు. ಎಸ್, ಯಾರು ಬಲಿಷ್ಠರೋ, ಯಾರು ಶಕ್ತಿಶಾಲಿಗಳು ಅವ್ರು ಮಾತ್ರನೇ ಆನಂದವಾಗಿರೋದಕ್ಕೆ ಸಾಧ್ಯ. ಇನ್ನ ಹಾಗೂ ಹೀಗೂ ಬಲಹೀನವಾಗಿರುವಂತವ್ರಿಗೆ ಆನಂದವಾಗಿರೋದಕ್ಕೆ ಸಾಧ್ಯ ಇಲ್ಲ. ಯೋಗಿಗಳು ಮತ್ತೆ ಮಹಾತ್ಮರು ಎಲ್ಲರೂ ಕೂಡ ಇಂತಹ ದಿಟ್ಟತನದಿಂದ ಇದ್ದಿದ್ರಿಂದಾನೇ ಅವರು ಏನಿದ್ರು ಏನಿಲ್ದಿದ್ರು ಕೂಡ ಅವರು ಆನಂದವಾಗಿ ಇರ್ತಾ ಇದ್ದಿದ್ದು. సో మనం కూడా ఆనందంగా ఉండాలంటే యోగుల ఆలోచనలను మనం తీసుకొని పాటించడం మొదలుపెట్టాలి. ಎಸ್, ನಾವು ಆನಂದವಾಗಿರ್ಬೇಕು ಅಂತಂದ್ರೆ ನಾವು ಅಂತಹ ಅದ್ಭುತವಾಗಿರ್ತಕ್ಕಂಥ ಸರಿಯಾದ ಆಲೋಚನಾ ವಿಧಾನಗಳನ್ನ ನಾವು ಸ್ವೀಕಾರ ಮಾಡಿ ಅದರ ಪ್ರಕಾರ ನಾವು ನಡಿಬೇಕಾಗತ್ತೆ. సో ధ్యానం చేయాలి, నిర్ణయించుకోవాలి, యోగుల ఆలోచనలు తీసుకోవాలి. మూడో విషయం ఏంటంటే ఎప్పుడు మన దగ్గర ఉన్నది పంచుతూ పోవాలి. పంచేవాడే ఆనందంగా ఉంటాడు. నాకు కావాలి నాకు కావాలి నాకు కావాలి నేర్చేవాడు ఆనందంగా ఉండలేడు. ಎಸ್, ಹಂಚೋದ್ರಲ್ಲೇನೆ ಆನಂದ ಇದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಯಾವಾಗ ಈ ಒಂದು ಅದ್ಭುತವಾದ ತತ್ವದಲ್ಲಿ ನಾವಿರ್ತೀವೋ ಆವಾಗ್ಲೇ ನಮ್ಗೆ ಆನಂದ ಅನ್ನೋದು ಸಿಗುತ್ತೆ. ಎಷ್ಟಿದ್ರು ಕೂಡ ಇನ್ನೂ ನನಗೆ ಬೇಕು 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 ಇದು ಬೇಕು ಅದು ಬೇಕು ಅಂತ ಇದ್ರೆ ಯಾವತ್ತೂ ಕೂಡ ಅದರಿಂದ ಆನಂದ ಸಿಗೋದಿಲ್ಲ. ಯಾಕೆಂದ್ರೆ ಅದು ಯಾವತ್ತಿಗೂ ಕೂಡ ಮುಗಿಯದೇ ಇರ್ತಕ್ಕಂಥ ದಾಹ, ಬಯಕೆ ಅನ್ನುವಂಥದ್ದು. చివరి 2 విషయాలు, అందులో చివరి విషయం, ముందు విషయం, అహంకారాన్ని పక్కన పెట్టినవాడు, ఆత్మన్యూనత భావాన్ని పక్కన పెట్టినవాడు మాత్రమే ఆనందంగా ఉంటాడు. నేను సాఫ్ట్వేర్ ఇంజనీరు, నేను డాక్టరు, నేను ధనవంతుడు, నేను అమ్మాయిని, నేను ఇది అని అహంకారంగా ఉండేవాడు ఎప్పుడు ఆనందంగా ఉండలేరు. ఆత్మన్యూనత భావంతో ఉండేవాడు ఆనందంగా ఉండలేరు. ಯಾರು ಅಹಂಕಾರವನ್ನ, ಆತ್ಮನ್ಯೂನ್ಯತೆಯ ಭಾವವನ್ನ ಪಕ್ಕಕ್ಕಿಟ್ಟಿರ್ತಾರೋ, ಅದನ್ನ ಯಾರು ಅದರಿಂದ ಹೊರಗೆ ಬಂದಿರ್ತಾರೋ ಅವ್ರು ಮಾತ್ರನೇ ಆನಂದವಾಗಿರೋದಕ್ಕೆ ಸಾಧ್ಯ. ಅಹಂಕಾರ ಇರೋರಿಗೆ ನಾನೇ ಅನ್ನುವಂತ ಅಹಂ ಇರುತ್ತೆ.
ಅಂತವ್ರು ಯಾವತ್ತೂ ಕೂಡ ಸುಖವಾಗಿರೋದಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗಿಂತ ಉನ್ನತವಾಗಿರೋರು ಕಾಣಿಸಿದ ತಕ್ಷಣ ಅವ್ರಿಗೆ ಶುರುವಾಗ್ಬಿಡುತ್ತೆ ಒಳಗಡೆ, ಇವ್ರು ಹಿಂಗಿದ್ದಾರೆ, ನಾನು ಹಿಂಗಿದ್ದೀನಿ ಅಂತ. ಈ ರೀತಿಯಾಗಿ ಅಂತವ್ರಿಗೆ ಯಾವತ್ತೂ ಕೂಡ ನೆಮ್ಮದಿ ಸಿಗಲ್ಲ. ಆತ್ಮನ್ಯೂನ್ಯತೆ ಭಾವ ಅನ್ನೋದಿದ್ದಾಗ ಒಳಗಡೆ, ಮೇಲ್ಗಡೆ ನಾವು ಚೆನ್ನಾಗಿದ್ರು ಕೂಡ, ಕಾನ್ಫಿಡೆಂಟ್ ಆಗಿ ಇರೋ ತರ ಕಾಣಿಸ್ತಾ ಇದ್ರು ಕೂಡ, ಒಳಗಡೆ ಆ ಒಂದು ಬೆಂಕಿ ನಮ್ಮನ್ನು ಸುಡ್ತಾ ಇರುತ್ತೆ. ನಾನು ಅವ್ರಂಗಿಲ್ವೇ, ನನ್ಗಂತ ತಾಕತ್ ಇಲ್ವೇ, ನನ್ಗಂತ ಟ್ಯಾಲೆಂಟ್ ಇಲ್ವೇ ಅಂತ ಅದು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ನಮ್ಮನ್ನ ಇನ್ನೂ ನಮ್ಮ ಶಕ್ತಿಯನ್ನ ಅದು ಹರಿಸ್ತಾ ಇರುತ್ತೆ. ಹಾಗಾಗಿ ఆత్మన్యూన్యತೆಯ భావవನ್ನ, అహంకారవನ್ನ బిట్టిరోరు మాత్రమే ఆనందದಿಂದ ఇరోదికే సాధ్య. సో చివరికి మనం ఆనందంగా ఉండాలంటే చివరిగా పాటించాల్సిన విషయం, భౌతిక లక్ష్యం కాకుండా, డబ్బులు, సంసారం, ఇల్లు, వాకిలి లక్ష్యం కాకుండా ఆత్మ లక్ష్యంతో జీవించేవారు మాత్రమే సంపూర్తి ఆనందంగా ఉంటారు. ఇది చివరి పాయింట్. థ్యాంక్ యూ వెరీ మచ్ ఫర్ గివింగ్ ఆపర్చునిటీ. అండ్ దీని తర్వాత సెకండ్ బుక్ వచ్చింది. ఓకే, మీరు చెప్పండి. సో ಇದರ ಒಂದು ಕೊನೆಯ ಒಂದು ವಿಚಾರ ಏನು ಅಂತಂದ್ರೆ, ಇವತ್ತಿನ ದಿನದಲ್ಲಿ ಈ ಆನಂದವನ್ನ ನಾವು ಹೊಂದಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊಳ್ಳೋ ಹಾಗಿಲ್ಲ. ಮತ್ತೆ ನಾವು ಆನಂದವಾಗಿ ಇರಬೇಕು ಅಂತಂದಾಗ ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್. ಆತ್ಮ ಲಕ್ಷ್ಯಂతో ಜೀವಿಂಚಾలి. ಎಸ್, ಆತ್ಮ ಲಕ್ಷ್ಯದಿಂದ ಜೀವಿಸ್ತಾ ಈ ಎಲ್ಲ ಅಂಶಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಯಾರೇ ಹೇಳಿದ್ರು, ಪತ್ರಿಜಿ ಹೇಳಿದ್ರು, ಬಸವಣ್ಣನವ್ರು ಹೇಳಿದ್ರು, ಪ್ರಕೃತಿ ಉಮಾಮಹೇಶ್ ಅವ್ರು ಹೇಳಿದ್ರು, ಇನ್ನು ಯಾರೇ ಹೇಳಿದ್ರು, ಒಂದೇ ಮಾಸ್ಟರ್ಸ್ ಹೇಳಿದ್ರು, ಅದನ್ನ ಬಿಟ್ಟು ಬೇರೆ ಏನು ಹೇಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಸತ್ಯ ಇರೋದು ಒಂದೇ ಸತ್ಯ. ಆ ಸತ್ಯವನ್ನ ಹೇಳುವಂತ ವಿಧಾನಗಳು ಬೇರೆ, ಆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ವಿವಿಧ ಕೋನಗಳು ಇರೋದು ಅಷ್ಟೇ. ಇದೇ ಮಾಸ್ಟರ್ಸ್ ಸತ್ಯ, ಇದು బిట్రే ಇನ್ನೇನು ಇಲ್ಲ. సో భిన్నంగా ఆలోచించు లెవెల్ 2 బుక్ నేనింతే అనేది కూడా వచ్చింది. అది కన్నడలో మళ్ళీ వస్తుంది. సో తెలుగు వచ్చిన వాళ్ళు తీసుకొని చదవచ్చు, రాని వాళ్ళని వెయిట్ చేయొచ్చు కన్నడ ఆర్ ఇంగ్లీష్ కోసం. సో థ్యాంక్ యూ వెరీ మచ్ మేడం ఫర్ గివింగ్ ఆపర్చునిటీ. ಥ್ಯಾಂಕ್ ಯು ಸರ್. ಈಗ ಭಿನ್ನವಾಗಿ ಆಲೋಚಿಸು ಮೊದಲನೇ ಭಾಗ ಆದ್ರೆ, ಎರಡನೇದು ನೇನಿಂತೆ ಅನ್ನೋದು ತೆಲುಗುನಲ್ಲಿ ಮತ್ತೊಂದು ವಾಲ್ಯೂಮ್ ಈಗ ಬಿಡುಗಡೆ ಆಗಿದೆ. ಅದರದ್ದು ಟ್ರಾನ್ಸ್ಲೇಷನ್ ನಡೀತಾ ಇದೆ. ಅದು ಎರಡನೇ ಭಾಗವಾಗಿ ಬರುತ್ತೆ. ಇವಾಗ ಈ ತೆಲುಗು ಪುಸ್ತಕ ಕನ್ನಡ PMC ಸ್ಟಾಲ್ ನಲ್ಲಿ ಅವೈಲಬಲ್ ಇದೆ. ಯಾರಿಗ ಆಸಕ್ತಿ ಇದೆಯೋ, ತೆಲುಗು ಭಾಷೆ ಗೊತ್ತಿರೋರು ಅದನ್ನ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ. ಮತ್ತೆ ಈ ವೇದಿಕೆಯಲ್ಲಿ ಪ್ರಕೃತಿ ಉಮಾಮಹೇಶ್ ಅವರು ಬಂದು ಪುಸ್ತಕವನ್ನ ಬಿಡುಗಡೆ ಮಾಡಿ ಈ ಎಲ್ಲ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೊಂದು ಸರ್ತಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಪುಸ್ತಕವನ್ನ ಟ್ರಾನ್ಸ್ಲೇಟ್ ಮಾಡುವಂತ ಒಂದು ಅದೃಷ್ಟ, ಸೌಭಾಗ್ಯ ನನಗೆ ಕೊಟ್ಟಿದ್ರಿಂದ ಮತ್ತೊಂದು ಸರ್ತಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಈಗ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕು. ಮ್ಯೂಸಿಕ್ ಪ್ಲೀಸ್. ಫ್ರೆಂಡ್ಸ್, ಇಲ್ಲಿ ಪ್ರಕೃತಿ ಸರ್ ಅವ್ರ ಜೊತೆ ಪ್ರಕೃತಿ ಟೀಮ್ ಕೂಡ ಬಂದಿದೆ. ರಾಜರಾಜೇಶ್ವರಿ ಮೇಡಮ್ ಅವರು ಈ ಒಂದು ಭಿನ್ನವಾಗಿ ಆಲೋಚಿಸು ಪುಸ್ತಕ ತೆಲುಗುನಲ್ಲಿ ಏನಿದೆ ಅದರದ್ದು ಜ್ಞಾನವನ್ನ ಹಂಚೋದ್ರಲ್ಲಿ ತುಂಬಾ ಅವರು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸನ್ಮಾನ ಸ್ವೀಕರಿಸಿದಂತ ಮಾಸ್ಟರ್ಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರಿಗೆ ಕವರ್ ಕೊಟ್ಟಿದ್ದೀರಾ ಮೇಡಮ್? ಕವರ್ ಕೊಟ್ಟಿದ್ದೀರಾ? ಅವ್ರಿಗೆ ಕವರ್ ಕೊಡ್ರಿ.